ನಮಸ್ಕಾರ, ನಾನು ಶಿವಕುಮಾರ್. ಸೊ ಎಕ್ಸಸೈಸ್ 4.2 ಚಾಪ್ಟರ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಚಾಪ್ಟರ್ ಇದು. ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಸೊ ಎಕ್ಸಸೈಸ್ 4.2 ಮೇನ್ ಕ್ವೆಶನ್ 3. ಓಕೆ, ಕ್ವೆಶನ್ ಏನು ಹೇಳುತ್ತೆ ನೋಡಿ. ಫೈಂಡ್ 2 ನಂಬರ್ಸ್. ಓಕೆ, 2 ನಂಬರ್ ಇದೆ. ಹೂ ಸಮ್ ಈಸ್ 27. ಅಂದರೆ ಆ್ಯಡ್ ಮಾಡಿದಾಗ 2 ನಂಬರ್ಸ್, ಇನ್ ಕೇಸ್ ಎಕ್ಸ್ ಮತ್ತು ವೈ ಆದರೆ 27 and product is 182. xy equal to 182. ಓಕೆ, ಸೊ ನಾ ಈ ಕ್ವೆಶನ್ನ ಟ್ರೆಡಿಷನಲ್ ಈ ಚಾಪ್ಟರ್ ಪ್ರಕಾರ ಅಂತಂದ್ರೆ ಏನು ಮಾಡ್ತಾರೆ, ಲೆಟ್ ಫಸ್ಟ್ ನಂಬರ್ ಬಿ ಎಕ್ಸ್, ಲೆಟ್ ಸೆಕೆಂಡ್ ನಂಬರ್ ಈಕ್ವಲ್ ಟು 27 ಮೈನಸ್ ಎಕ್ಸ್. ಈ ಥರ ಟ್ರೆಡಿಷನಲ್ ಮೆಥಡಲ್ಲಿ ಬರ್ತಾರೆ. ಬಟ್ ನಾನು ಇದನ್ನು ಕನ್ವಿಕ್ಷನ್ ಚೇಂಜ್ ಮಾಡಿ ನಿಮಗೆ ಯಾವ ಥರ ವರ್ಕ್ ಮಾಡಬೇಕು ಹೇಳ್ತೀನಿ. ಓಕೆ, ಲೆಟ್ ಫಸ್ಟ್ ನಂಬರ್, ನಾನು ಇದು ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಇದ್ಯಾಕೆ 27 ಮೈನಸ್ ಎಕ್ಸ್ ಹುಡುಗರು ಸಾಕಷ್ಟು ಕನ್ಫ್ಯೂಸ್ ಮಾಡ್ಕೋತಾರೆ. ನೆಸೆಸಿಟಿ ಇಲ್ಲ, ಜಸ್ಟ್ ನಮ್ದೊಂದು ಥಿಯರಿ ಇದೆ ಪೇರ್ ಆಫ್ ಲೀನಿಯರ್ ಇಕ್ವೇಷನಲ್ಲಿ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ 3rd ಚಾಪ್ಟರ್ ಮಾಡಿದ್ವಿ. ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಒಂದಿದೆ, ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಸೊ ಆಲ್ಮೋಸ್ಟ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ದು ಒಂದು 60 ವೀಡಿಯೋಸ್ ಮಾಡಿದ್ದೀವಿ. ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ದೇ ಒಂದು 15 ವೀಡಿಯೋಸ್ ಇದೆ. ಅದರಲ್ಲಿ ಯಾವ್ದಾದ್ರು ಒಂದು ನೀವು ಸಜೆಸ್ಟ್ ಮಾಡ್ಕೋಬೋದು, ಬಟ್ ಇದರಲ್ಲಿನೂ ನಾನು ತೋರಿಸ್ತೀನಿ. ಲೆಟ್ ಫಸ್ಟ್ ನಂಬರ್ ಬಿ ಎಕ್ಸ್, ಲೆಟ್ ಸೆಕೆಂಡ್ ನಂಬರ್ ಈಕ್ವಲ್ ಟು ವೈ. ಓಕೆ, ನಮ್ಮ ಮೆಥಡ್ ಇಂಪಾರ್ಟೆಂಟ್ ಇದೆ. ಸೊಲ್ಯೂಷನ್ ಅಂಡರ್ಸ್ಟ್ಯಾಂಡಿಂಗ್, ಕ್ವೆಶನ್ ಅಂಡರ್ಸ್ಟ್ಯಾಂಡಿಂಗ್. ನಮಗೆ ಆನ್ಸರ್ ಬಂತು, ನಾನು ಬಯಾಟ್ ಮಾಡಿದ್ದೀನಿ, ಈ ಥಿಯರಿ ತೆಗೆದು ಸಿಂಪಲ್ ಆಗಿ ನಮಗೇನು ಹೇಳಿದ್ದಾರೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 27. ಓಕೆ, ಎಕ್ಸ್ ಇಂಟು ವೈ ಈಕ್ವಲ್ ಟು 182. ಓಲ್ಡ್ ಟ್ರೆಡಿಷನಲ್ ಮೆಥಡೇ ಇದೆ ಇದು, ಜಸ್ಟ್ ನೋಡ್ಕೊಳ್ಳೋಣ. ಫಸ್ಟ್ ಇಕ್ವೇಷನ್, ಇದು ಸೆಕೆಂಡ್ ಇಕ್ವೇಷನ್. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅಲ್ಲಿನೂ 2 ಇಕ್ವೇಷನ್ ಬರುತ್ತೆ. ಸೊ ಸಿಂಪ್ಲಿಫೈ ಇಕ್ವೇಷನ್ 1. ಇಕ್ವೇಷನ್ 1ನ ಚೇಂಜ್ ಮಾಡ್ತಾ ಇದ್ದೀನಿ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 27. ಹೌದಾ? ಈ ವೈನ ಇಲ್ಲೇ ಇಡ್ತೀನಿ. ಈ ಪ್ಲಸ್ ಎಕ್ಸ್ ಈ ಕಡೆ ಹೋದಾಗ 27 ಮೈನಸ್ ಎಕ್ಸ್. ಓಕೆ, 27 ಮೈನಸ್ ಎಕ್ಸ್. ಸೊ ಈಗ ನಮಗೆ ವೈ ವ್ಯಾಲ್ಯೂ ಸಿಗ್ತಾ, ವೈ ವ್ಯಾಲ್ಯೂ ಬಂತ 27 ಮೈನಸ್ ಎಕ್ಸ್. ನಾನು ಇದನ್ನು ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ವೈ ಇನ್ ಈಕ್ವೇಷನ್, ನಮ್ಮ ಕೆಲಸ ಮುಗೀತು ನೋಡಿ. ಎಕ್ಸ್ ಅಂತೂ ಇಲ್ಲೇ ಇರ್ತೀನಿ, ವೈ ಬದಲಿಗೆ 27 ಮೈನಸ್ ಎಕ್ಸ್. ಟೋಟಲ್ ಎಷ್ಟಿದೆ, ಇದು 2 ಮಲ್ಟಿಪ್ಲೈ ಮಾಡಿದಾಗ 182. ಸೊ ಈಗ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು 27 ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 182. ಸೊ ನನ್ನ ಕಡೆ ಈ ಕಡೆ ಮೈನಸ್ ಇದೆ, ನಾನು ಎಲ್ಲನೂ ಈ ಕಡೆ ತೊಗೊಂಡು ಹೋಗ್ತಾ ಇದ್ದೀನಿ. ಈ 182ನ ಇಲ್ಲೇ. ಸೊ ಈ ಎಕ್ಸ್ ಸ್ಕ್ವೇರ್ ಇದು ಈ ಕಡೆ ಬರ್ತಾ ಇದೆ, ಎಕ್ಸ್ ಸ್ಕ್ವೇರ್. ಈ ಪ್ಲಸ್ 27 ಎಕ್ಸ್ ಈ ಕಡೆ ತೊಗೊಂಡ್ಬರ್ತಾ ಇದ್ದೀನಿ, ಮೈನಸ್ 27 ಎಕ್ಸ್. ಓಕೆ, ಪ್ಲಸ್ 182. ಸೊ ಈ ಕಡೆ ಏನು ಉಳಿದಿಲ್ಲ, ನಾನು ಇದನ್ನು 0 ಮಾಡ್ಕೋತೀನಿ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಇದನ್ನೆಲ್ಲ ಒಂದು ಕಡೆ ತೊಗೊಂಡಿದ್ದೀನಿ, ಅದರದ್ದು ಪೊಸಿಷನ್ಸ್ ಸಿಂಬಲ್ಸ್ ಚೇಂಜ್ ಆಗಿದೆ. ಸೊ ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು ಈಗ. ಓಕೆ, ಸೊ ಓಲ್ಡ್ ಕನ್ವಿಕ್ಷನ್ ಮೆಥಡಲ್ಲಿ ನೀವು ಇನ್ನೂ ಈ 27 ಮೈನಸ್ ಎಕ್ಸ್ ಎಲ್ಲಿಂದ ಬಂತು, ಏನು ಥಿಯರಿ, ಈ 27 ಮೈನಸ್ ಎಕ್ಸ್ ಆ್ಯಕ್ಚುಲಿ ಡೈರೆಕ್ಟಾಗಿ ಬರೀತಾರೆ. ಬಟ್ ನಾವು ಇದನ್ನು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಕ್ಲಿಯರಾಗಿ ಮಾಡ್ಕೊಂಡಿದ್ವಿ, ಅದಕ್ಕೆ ನಾನು ಈ ಪ್ಯಾಟರ್ನ್ನ ಚೇಂಜ್ ಮಾಡಿದ್ದೀನಿ. ಓಕೆ, ಸೊ ಈಗ ನನಗೆ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ 182 ಬರಬೇಕು, ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ -20. ನಾ ಈ ಕ್ವೆಶನ್ನ ನಿಮಗೆ ಪಾಲಿನಾಮಿಯಲ್ಸ್ ಚಾಪ್ಟರ್ನಲ್ಲಿ ಆಲ್ಫಾ ಪ್ಲಸ್ ಬೀಟಾ ಈ ಥಿಯರಿಯಿಂದನೂ ಮಾಡ್ಬೋದಿತ್ತು. ಬಟ್ ಇದು ಚಾಪ್ಟರ್ದು ಒಂದು ಬ್ಯೂಟಿ ಇದೆ. ಓಕೆ, ಯಾಕಂದರೆ ಇದರಲ್ಲಿ ನಾವು ರೂಟ್ಸು, ರಿಯಲ್ ರೂಟ್ಸ್ದು ಡಿಸ್ಕ್ರಿಮಿನೆಂಟ್ ರೂಲ್ ಒಂದು ತೊಗೊಂಬರ್ಬೇಕು. ಓಕೆ,
ಸೊ ನೆಕ್ಸ್ಟ್ ಎಕ್ಸಸೈಸ್ ಅದರದೇ ಇರುತ್ತೆ ಡಿಸ್ಕ್ರಿಮಿನೆಂಟ್ ರೂಲಿಂದು. ಓಕೆ, ಸೊ ಈಗ ಮಿಡಲ್ ಟರ್ಮ್ ಸ್ಪ್ಲಿಟಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ 182ನ ಫ್ಯಾಕ್ಟರೈಸ್ ಮಾಡ್ತಾ ಇದ್ದೀನಿ. 182. ಸೊ ಲಾಸ್ಟ್ ನಂಬರ್ 2 ಇದೆ. ಸೊ 2 ಇಂದ ಡಿವೈಡ್ ಆಗುತ್ತೆ. 2 9s 1s. ಓಕೆ, ನೆಕ್ಸ್ಟ್ ಇದು 91 ಇದೆ. 13 ಟೇಬಲಿಂದ ಹೋಗುತ್ತೆ. ಓಕೆ, ಸೊ 7 13s. 13 ಇಸ್ ಅ ಪ್ರೈಮ್ ನಂಬರ್, ಮತ್ತೆ ಡಿವೈಡ್ ಆಗಲ್ಲ. ಸೊ 7 2s 14 ಮತ್ತೆ 17 -14 -30 ಎರಡು 27 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ 182. ಸೊ ನಮ್ಗೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ನಮ್ಗೆ ಇದು ಪ್ಲಸ್ ಬರ್ಬೇಕಂತಂದ್ರೆ ಒಂದೇ ಪ್ಯಾರಾಮೀಟರ್ ಲಾಸ್ಟ್ ಪ್ರೀವಿಯಸ್ ಕ್ವೆಶನ್ ಅಲ್ಲಿ ಮಾಡಿದೀವಿ, ಎರಡು ಮೈನಸ್ ಇರಬೇಕು. ಇಲ್ಲಿ ಪ್ಲಸ್ ಆರ್ ಮೈನಸ್ ಬರ್ಬೋದು, ಬಟ್ ನೆಸೆಸಿಟಿ ಇಲ್ಲ. ಈ ಪ್ಯಾರಾಮೀಟರ್ ರೋಲ್ ಔಟ್ ಆಗುತ್ತೆ. ಯಾಕಂತಂದ್ರೆ ನಂಗೆ ಪ್ಲಸ್ ಅಂಡ್ ಮೈನಸ್ ಅಂದ್ರೆ ಇಲ್ಲಿಯೂ ಮೈನಸ್ ಬರಬೇಕು. ಇದು ಪ್ಲಸ್ ಅಲ್ಲಿ ಇದೆ. ಸೊ ಡೈರೆಕ್ಟ್ ಹಿಟ್ ಮಾಡೋಣ ಇದನ್ನ. 14 13. 14 ಇಂಟು 13 ಇಸ್ 182. 14 ಪ್ಲಸ್ 13 ಇಸ್ 27. ಎಕ್ಸ್ ಸ್ಕ್ವೇರ್ ಮೈನಸ್ 14x ಮೈನಸ್ 13x ಪ್ಲಸ್ 182 ಈಕ್ವಲ್ ಟು 0. ನಾನು ಹೇಳಿದ್ದೀನಿ, ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ನಾವು ಇದನ್ನು ಸ್ಪ್ಲಿಟ್ ಮಾಡೇ ಬರ್ಕೊಳ್ಳೋಣ. ಇಲ್ಲಿ ಎಕ್ಸ್ ಇಂಟು ಎಕ್ಸ್. ಓಕೆ, ಮೈನಸ್ 14 ಇಂಟು ಎಕ್ಸ್ ಮೈನಸ್ 13 ಇಂಟು ಎಕ್ಸ್. ಇದನ್ನು ಪ್ಲಸ್ ಬರೆಯೋದಕ್ಕಿಂತ ನಾನೇನು ಮಾಡ್ತೀನಿ, -13 -14 ಬರ್ಕೋಬೋದಾ? ಇಲ್ಲಿ ಪ್ಲಸ್ ಸಿಂಬಲೇ ಇರೋಣ, ಏನು ಪ್ರಾಬ್ಲಮ್ ಇಲ್ಲ. -13 -14 ಮೈನಸ್ ಇಂಟು ಮೈನಸ್ ಪ್ಲಸ್ 13 ಇಂಟು 14 ಈಸ್ 182. ಪ್ರೈಮ್ ಫ್ಯಾಕ್ಟರೈಸೇಷನ್ ಆಲ್ರೆಡಿ ಮಾಡಿದ್ದೀವಿ. ಸೊ ಇಲ್ಲಿ ಎಕ್ಸ್ ಕಾಮನ್ ಇದೆ, ಎಕ್ಸ್ ಕಾಮನ್ ತಗೋತಾ ಇದ್ದೀನಿ. ಎಕ್ಸ್ -14, ಇಲ್ಲಿ ಎಕ್ಸ್ ಉಳಿದಿತ್ತು. ಈ ಎಕ್ಸ್ ತೆಗೆದಿದ್ದೀವಿ, ಎಕ್ಸ್ ಮತ್ತು 14 ಉಳ್ಕೊಂಡಿದೆ. ಸಿಂಬಲ್ ಸೇಮ್. ರೈಟ್. -13 ಹೊರಗಡೆ ತಗೋತಾ ಇದ್ದೀನಿ. ಉಳಿತು ಏನು, ಎಕ್ಸು ಮತ್ತು -14. ಎಕ್ಸ್ -14 ಕ್ಲಿಯರ್ ಈಕ್ವಲ್ ಟು 0. ಕಂಪ್ಯೂಟ್ 0 ಜೊತೆಗೆ ಮಾಡ್ತಾ ಇದ್ದೀವಿ. ಎಕ್ಸ್ -14 ಎರಡು ಸಲ ಇದೆ, ಒಂದು ಸಲ ಬರ್ಕೊಂಡಿದ್ವಿ. ಎಕ್ಸ್ -30 ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಎಕ್ಸ್ -14 ಈಕ್ವಲ್ ಟು 0. ಎಕ್ಸ್ -13 ಈಕ್ವಲ್ ಟು 0. ಈ -14 ಈ ಕಡೆ ಬಂದಾಗ, ಈ -13 ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು +14, ಎಕ್ಸ್ ಈಕ್ವಲ್ ಟು 30. ಆಲ್ಫಾ ಪ್ಲಸ್ ಬೀಟಾ ವೆರಿಫಿಕೇಶನ್ ನಾನು ಹೇಳಿದ್ದೀನಿ. ಇದು ನಿಮಗೆ ಪಾಲಿನಾಮಿಯಲ್ಸ್ ಚಾಪ್ಟರ್ಗೂ ಹೆಲ್ಪ್ ಮಾಡುತ್ತೆ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಆಲ್ಫಾ ಇಂಟು ಬೀಟಾ ಇಸ್ c/. ಓಕೆ, ಥ್ಯಾಂಕ್ ಯು.